ಎಲ್ಲ ನನ್ನ ಕನ್ನಡಿಗರೇ ನಮಸ್ಕಾರಗಳು. ಶ್ರೀ ಕ್ಷೇತ್ರ ಶೃಂಗೇರಿ ಇದು ತುಂಗಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಯಾತ್ರಾ ಸ್ಥಳ. 12ನೇ ಶತಮಾನದಲ್ಲಿ ಶಂಕರಾಚಾರ್ಯರು 4 ಅಷ್ಟಮಠಗಳನ್ನು ಸ್ಥಾಪಿಸಲು ನಿರ್ಧರಿಸುತ್ತಾರೆ. ಅದರಲ್ಲಿ ಮೊದಲನೇ ಸ್ಥಳವೇ ಶ್ರೀ ಶೃಂಗೇರಿ ಶಾರದಾ ಪೀಠ. ಇಲ್ಲಿನ ವಿದ್ಯಾಶಂಕರ ದೇವಾಲಯವು ಚೋಳ, ದ್ರಾವಿಡ, ನಾಗರ ಮತ್ತು ಚಾಲುಕ್ಯ ಶೈಲಿಗಳ ಸಂಯೋಜನೆ ರೂಪದಲ್ಲಿದೆ. ರಾಮಾಯಣಕ್ಕೂ ಮುಂಚಿನ ಪವಿತ್ರವಾದಂಥ ಇತಿಹಾಸವನ್ನು ಹೊಂದಿರುವಂತಹ ಈ ನಮ್ಮ ಶೃಂಗೇರಿ ಶಾರದಾ ಪೀಠವು ಇದಾಗಿದೆ. ಶತಮಾನಗಳಿಂದ ಮಹಾನ್ ಮಹರ್ಷಿಗಳ ತಪಸ್ಸಿನಿಂದ ಪವಿತ್ರವಾಗಿರುವಂಥ ಸ್ಥಳವೇ ಈ ಶೃಂಗೇರಿ ಶಾರದಾ ಪೀಠ. ಶಂಕರಾಚಾರ್ಯರಿಗೆ ಪವಿತ್ರ ತುಂಗಾ ನದಿ ದಡದಲ್ಲಿರುವ ಒಂದು ಸಾಧಾರಣ ದೃಶ್ಯವನ್ನು ಕಾಣುತ್ತಾರೆ. ಹೆರಿಗೆ ನೋವಿನಿಂದ ಬಳಲುತ್ತಿರುವ ಕಪ್ಪೆಗೆ ನೆರಳು ನೀಡಲು ಒಂದು ನಾಗರಾವು ತನ್ನ ಹೆಡೆಯನ್ನು ಚಾಚಿ ಮಧ್ಯಾಹ್ನದ ಸುಡುವ ಸೂರ್ಯನಿಂದ ಅದನ್ನು ರಕ್ಷಿಸಿತು. ಇದಕ್ಕೆ ಪ್ರಭಾವಿತರಾದ ಶಂಕರಾಚಾರ್ಯರು ತಮ್ಮ ಮೊದಲ ಮಠವನ್ನು ಸ್ಥಾಪಿಸಲು ಈ ಸ್ಥಳವನ್ನು ಆರಿಸಿಕೊಂಡರು. ಶಂಕರಾಚಾರ್ಯರು ಜ್ಞಾನ ದೇವತೆಯಾದ ಶಾರದಾಂಬೆಯನ್ನು ಪ್ರಾರ್ಥಿಸುತ್ತಿದ್ದರು ಮತ್ತು ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಹೀಗಾಗಿ ವೇದಗಳನ್ನು ಮತ್ತು ಸನಾತನ ಧರ್ಮದ ಪವಿತ್ರ ಸಂಪ್ರದಾಯವನ್ನು ಘೋಷಿಸಲು ದಕ್ಷಿಣ ಭಾರತದ ಶೃಂಗೇರಿಯಲ್ಲಿ ಅವರು ಸ್ಥಾಪಿಸಿದ ಮಠವು ದಕ್ಷಿಣಾಮಯ ಶ್ರೀ ಶಾರದಾ ಪೀಠ ಎಂದು ಪ್ರಸಿದ್ಧವಾಯಿತು. ಕೇವಲ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾಗಿ ಉಳಿಯದೆ ಶ್ರೀ ಶಾರದಾ ದೇವಿಯ ಸಾನ್ನಿಧ್ಯ ಮತ್ತು ಪೀಠದ ಆಚಾರ್ಯರ ಪಾಂಡಿತ್ಯದಿಂದಾಗಿ ಶೃಂಗೇರಿಯು ಸಾಂಪ್ರದಾಯಿಕ ಜ್ಞಾನದ ಮಹಾನ್ ಕೇಂದ್ರವಾಗಿದೆ. ಇಂದು ಅಖಂಡ ಆಚಾರ್ಯ ಪರಂಪರೆಯಿಂದ ಶೋಭಿತವಾದ ಶೃಂಗೇರಿ ಶಾರದಾ ಪೀಠವು 36ನೇ ಆಚಾರ್ಯರಾದ ಜಗದ್ಗುರುಗಳು ಶಂಕರಾಚಾರ್ಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸನಾತನ ಧರ್ಮದ ತತ್ವಗಳನ್ನು ಎತ್ತಿ ಹಿಡಿಯುತ್ತಾ ಆಧ್ಯಾತ್ಮಿಕ ಜ್ಞಾನ ಮತ್ತು ಶಾಂತಿಯ ಅಕ್ಷಯ ನಿಧಿಯಾಗಿ ಕಾರ್ಯನಿರ್ವಹಿಸಿ ಶಾರದಾ ದೇವಿಯು ಮಕ್ಕಳಿಗೆ ವಿದ್ಯೆ ಜ್ಞಾನವನ್ನು ಕರುಣಿಸುವ ಕರುಣಾಮಯಿಯಾಗಿದ್ದಾಳೆ ಎಂದು ಜನರು ಅಪಾರವಾದಂತಹ ನಂಬಿಕೆಯನ್ನು ಶಾರದಾ ದೇವಿ ಮೇಲೆ ಇಟ್ಟಿದ್ದಾರೆ. ಈ ಶಾರದಾ ದೇವಿಯ ಸನ್ನಿಧಾನದಲ್ಲಿ ತುಂಗಾ ನದಿಯು ಹರಿಯುತ್ತಿರುವುದನ್ನು ನೋಡುವುದೇ ಒಂದು ಅದ್ಭುತವಾದಂತಹ. ನೀವು ಸಹ ಎಲ್ಲರೂ ತಾಯಿ ಶೃಂಗೇರಿ ಶಾರದಾಂಬೆಯ ದರ್ಶನ ಪಡೆದು ಧನ್ಯರಾಗಿ. ಕನ್ನಡಿಗನನ್ನು ನೂತನವಾಗಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.